ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ನಡೆದ ಅಂಧರ ಪುರುಷರ ದ್ವಿಪಕ್ಷೀಯ ಟಿ20 ಕ್ರಿಕೆಟ್ ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸತತ 5 ಪಂದ್ಯದಲ್ಲೂ ಸೋಲಿಸಿದ ಭಾರತ 5-0 ಗೆಲುವು ಸಾಧಿಸುವ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಭಾರತ ತಂಡ ಗೆಲುವಿನ ಓಟವನ್ನು ಸತತವಾಗಿ ಮುಂದುವರೆಸಿದ್ದು 5 ಪಂದ್ಯಗಳ ಪುರುಷರ ಸಮರ್ಥ ಚಾಂಪಿಯನ್ಶಿಪ್ 2025ರ 5 ಪಂದ್ಯದಲ್ಲೂ ಸೌತ್ ಆಫ್ರಿಕಾ ವಿರುದ್ಧ ಹ್ಯಾಟ್ರಿಕ್ ಗೆಲುವು ದಾಖಲಿಸಿತು. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯದೊಂದಿಗೆ ಸಮರ್ಥ ಚಾಂಪಿಯನ್ಶಿಪ್ ಅನ್ನು 5-0 ಅಂತರದಿಂದ ಗೆದ್ದುಕೊಂಡಿತು. ಇಂದು ನಡೆದ 5ನೇ ಹಾಗೂ ಅಂತಿಮ ಟಿ20 ಪಂದ್ಯದಲ್ಲಿ ನಾಯಕ ದುರ್ಗಾರಾವ್ 35 ಎಸೆತಗಳಲ್ಲಿ 60 ರನ್ ಗಳಿಸಿ ತಂಡಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿಕೊಟ್ಟರು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಸೌತ್ ಆಫ್ರಿಕಾ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 142 ರನ್ ಗಳಿಸಿದರು. 142 ರನ್ ಬೆನ್ನು ಹತ್ತಿದ ಭಾರತ ತಂಡ ಆರಂಭದಲ್ಲಿ ತನ್ನ 2 ವಿಕೆಟ್ಗಳನ್ನು ಕಳೆದುಕೊಂಡಿತು. ನಾಯಕ ದುರ್ಗಾರಾವ್ ಹಾಗೂ ಲಾಲ್ ಪ್ರಸಾದ್ ಸೋರೆ ಇಬ್ಬರ 122 ರನ್ಗಳ ಜೊತೆಯಾಟದಿಂದ ಭಾರತ ತಂಡ ಕೇವಲ 13 ಓವರ್ಗಳಲ್ಲಿ ಗುರಿ ತಲುಪಿತು. ದುರ್ಗಾರಾವ್ ಮತ್ತು ಲಾಲ್ ಪ್ರಸಾದ್ ಸೋರೆ ಇಬ್ಬರು ಅರ್ಧಶತಕ ಪೂರೈಸಿದರು. ಆ ಮೂಲಕ ಸಮರ್ಥ ಚಾಂಪಿಯನ್ಶಿಪ್ ಅನ್ನು ಭಾರತ ತಂಡ 5-0 ಅಂತರದಿಂದ ಗೆದ್ದು ಸರಣಿ ವಶಪಡಿಸಿಕೊಂಡಿತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.